ಪೆದ್ದಿ ಅಂತ ಬಂದಾಗ ಈ ಸ್ಕ್ರಿಪ್ಟನ್ನು ಚೂಸ್ ಮಾಡೋಕ್ಕೆ ಕಾರಣ ಸರ್? I think basically first is Ramcharan. Then Buchi Babu, the director. Because I've seen Uppena ನೋಡಿದ್ದೆ, and ಆ ಫಿಲ್ಮ್ಲಿ ಒಂದು ದ ವೇ ಹಿ ಹ್ಯಾಸ್ ಹ್ಯಾಂಡಲ್ಡ್ ದ ಸ್ಕ್ರಿಪ್ಟ್ ಎಮೋಷ್ನಲಿ ಹೆಂಗೆ ಒಂದು ಜನಗಳನ್ನ ಐ ಥಿಂಕ್ ಟು ಕೀಪ್ ದೆಮ್ ಕ್ಯಾಪ್ಟಿವೇಟ್ ಹೆಂಗೆ ಮಾಡ್ಬೋದು ಅನ್ನೋದನ್ನ ಭಾಳ ಚೆನ್ನಾಗಿ ತೋರಿಸಿದ್ರು. ಆ್ಯಂಡ್ ಐ ಲವ್ಡ್ ಹಿಸ್ ವರ್ಕ್. ಐ ಲೈಕ್ ಹಿಸ್ ರೈಟಿಂಗ್. ಯೂಶಲಿ ಸುಕುಮಾರ್ ಜೊತೆಲೇ ಅವರು ಇಲ್ಲ ಬಂದಿರೋದು. ಆ್ಯಂಡ್ ಸುಕುಮಾರ್ದು ಎಸ್ಪೆಷಲಿ ದೇರ್ ಇಸ್ ಅ ಫ್ಲೇವರ್ ಆಫ್ ಎಮೋಷನ್ಸ್ನ ಭಾಳ ಚೆನ್ನಾಗಿ ಎಂಟ್ಯಾಂಗಲ್ ಮಾಡ್ತಾರೆ. ವೆರಿ ನ್ಯಾಚುರಲ್ ಇನ್ಸ್ಟಿಂಕ್ಟ್ ಇರುತ್ತೆ. ಇಟ್ ವೋಂಟ್ ಬಿ, ಇವಾಗ ಏನಿದೆ ಎಮೋಷನ್ಸ್ ಎರಡು ಟೈಪ್ ಬರುತ್ತೆ. ಒಂದು ಫಿಲ್ಮ್ಗೋಸ್ಕರ ಮಾಡೋದು, ಒಂದು ನ್ಯಾಚುರಲಾಗಿ ಬರುತ್ತೆ. ಐ ಥಿಂಕ್ ದೀಸ್ ಪೀಪಲ್ ಕ್ರಿಯೇಟ್. ನಾವು ಹೆಂಗೆ ಯೂಶಲಿ ಫಿಸಿ ಜನ್ಮದ ಜೋಡಿ, ಇಲ್ಲಾಂದರೆ ರಿಷಿ, ಆ್ಯಂಡ್ ಅಣ್ಣ ತಂಗಿ, ಅದೆಲ್ಲ ತವರಿನ ಸಿಗ, ಅದೆಲ್ಲ ಯುಲ್ ಹ್ಯಾವ್ ದಟ್ ನ್ಯಾಚುರಲ್ ಇನ್ಸ್ಟಿಂಕ್ಟ್ ಆಫ್ ದಟ್ ಎಮೋಷನ್ಸ್. ಸೊ ಅದು ಮೇಯ್ನ್. ಅದೇ ಥರ ಟಗರು ಇವನ್ ದೋ ಇಟ್ ಈಸ್ ಏನು ಒಂದು ಮಾಸ್ ಅಪೀಲ್ ಇದ್ರೂ ಒಂದು ಸ್ಮಾಲ್ ಎಮೋಷನ್, ಅವ್ನ ಕ್ಯಾರೆಕ್ಟರ್ ಜರ್ನಿನೇ ಒಂದು ಎಮೋಷನ್ ಇರುತ್ತೆ. ಆ್ಯಂಡ್ ಅವ್ನ ಲೈಫು, ಅವ್ನ ಲವ್ ಇರ್ಬೋದು, ಇಲ್ಲ ಅವನ ರೆಸ್ಪಾನ್ಸಿಬಿಲಿಟಿ ಇರ್ಬೋದು, ಎಲ್ಲಾದರೂ ಒಂದು ಸ್ಮಾಲ್ ಎಮೋಷನ್ ಇರುತ್ತೆ. ಒಂದು ಸ್ಮಾಲ್ ಥಿಂಗ್, ಒಂದು ಕೇರ್ಫುಲ್ ಒಂದು ಏನಂತೀವಿ ಟ್ಯಾಗ್ ಲೈನ್, ಹುಷಾರು ಅನ್ನೋದು ಎಲ್ಲ ಮಕ್ಕಳಿಗೆ ಹೇಳ್ತೀವಲ್ಲ. ಸೊ ಆ ಥರ ಎಲ್ಲ ಈ ನನಗೆ ಎಮೋಷ್ನಲ್ ಸ್ಕ್ರಿಪ್ಟ್ ತುಂಬ ಇಷ್ಟ. ಸೊ ಬುಚ್ಚಿ ಬಾಬು ಇಸ್ ಬೇಸಿಕಲಿ ದಟ್ ಎಮೋಷನ್. ಇದರಲ್ಲಿ ಸ್ವಲ್ಪ ಗುರು ಪಾತ್ರ ಆದ್ರೂ ಒಂದು ಸಾರ್ಟ್ ಆಫ್ ಒಂದು ಬಾಂಡಿಂಗ್ ಇದೆ, ಒಂದು ಸೆಪ್ರೇಟ್ ಬಾಂಡಿಂಗ್ ಇದೆ. ಎಷ್ಟೇ ಗುರು ಸ್ಟ್ರಿಕ್ಟ್ ಆಗಿದ್ರು ಬಟ್ ಒಂದು ಪ್ಲೆಸೆಂಟ್ ಲವ್ ಆ್ಯಂಡ್ ಅಫೆಕ್ಷನ್ ಅವ್ನ ಶಿಷ್ಯನ ಮೇಲೆ ಇರುತ್ತೆ. ಸೊ ಸಮ್ವೇರ್ ದಟ್ ಬಾಂಡೇಜ್ ವಾಸ್ ದೇರ್. ಸೊ ಪೆದಿ ಇಸ್ ಬಿಕಾಸ್ ಆಫ್ ದ್ಯಾಟ್.